ನೀವ್ ಯಾಕೆ ಬಿದ್ದಿಲ್ಲ? ನಾವು ಬೀಳ ಕ್ಯಾಟಗರಿ ಅಲ್ಲ, ಬೀಳ್ಸೋ ಕ್ಯಾಟಗರಿ. ಡಿಗ್ 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 ಡಿಗ್. ಏನ್ ಬೇಕು? ಧಾರವಾಡ ಪೇಡ. ಗೈಸ್ ಇಲ್ಲಿ ಬಂದು ಎಗ್ ರೈಸ್ ತಿಂದ್ವಿ ಅಷ್ಟೇ. ಅಷ್ಟೇ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ಐ ಕ್ಲಾಸ್ ಅಪ್ ಇಟ್. ಎಂತ ಗೊತ್ತುಂಟ ಗೈಸ್, ಮಂಗಳೂರಿನ ಭಾಷೆ ಚಂದ ಇರ್ತದೆ ಗೊತ್ತುಂಟ. ನನಗೆ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಬರುತ್ತೆ. ನೋ ಬೀಚ್, ಇಲ್ಲೆಲ್ಲ ಬೀಚ್ ಇಲ್ಲ. ಶಶಾಂಕ್ ಅವರು ಮತ್ತೆ ಗ್ಯಾಂಗು ಟ್ರಕ್ ಮಾಡ್ಕೊಂಡು ಇಲ್ಲಿ. ಹಾಂ ಹೇಳಪ್ಪ. ಸರ್ ಇಲ್ಲಿ ಹೇಳಿ ಸರ್. ಇದೆಲ್ಲ ನಾನೇ ಕೆರೆದಿದ್ದು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮುಂದೆ ಇರ್ಬೋದು. ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್ ಅಂತ. ಫೈನಲ್ ಆಗಿ ನಾವು 2 ಕಿಲೋಮೀಟರ್ಸ್ ಟ್ರಕ್ ಮಾಡಿ ಎಲ್ಲಿಗೆ ಬಂದಿದ್ದೇವೆ. ಕೀರ್ತನ ಅವರೇ ಬನ್ನಿ ಮೇಲೆ. ಹಾಯ್ ಹೇಳಿ. ಹಾಯ್ ಹೇಳ್ರಿ. ಟ್ರಕ್ ಹೇಗಿತ್ತು? ಏನು ಇಲ್ಲ, ಪ್ರಾಣಿ ಬರ್ತದೆ ಅನ್ಕೊಂಡೆ ಇಲ್ಲಿ ಯಾವ್ದೋ ಕೋತಿ ನನ್ನ ಮಕ್ಕಳೆಲ್ಲ ಸಿಕ್ಬಿಟ್ಟು. ಯಾರು ತೋರಿಸ್ತೀರಾ? ಫಸ್ಟ್ ಇದೊಂದು ವೈಟ್ ಮಕ ವಿತ್ ಬ್ಲ್ಯಾಕ್ ಶೇಡ್ಸ್. ಓಕೆ. ಇದು ಅದು ಏನು ಹೇಳೋಕ್ಕಾಗಲ್ಲ, ಕೀರ್ತಿ ಅಂತ ಅವಳು ಪೆಟ್ ನೇಮ್ ಇದೆ. ಓಕೆ. ಸೇಮ್ ಹಂಗೆ ಇದ್ದಾಳೆ ನೋಡಿ. 12 seconds later. ಇವ್ನು ಯಾವನ ಸೆಡೆ ನನ್ನ ಮಗ. ಕಾಡಿಗೆ ಬಂದಿದ್ದೀವಿ, ಸೊ ಯು ಕ್ಯಾನ್ ಸಿ ದ ವ್ಯೂ. ಬಟ್ ಸಮ್ಮರ್ ಆಗಿರೋದ್ರಿಂದ ಎಲ್ಲ ನಾವಿವಾಗ ಅಲ್ಲಿ ಮುಂದೆ ಹೋಗ್ತಾ ಇದೀವಿ. ಮುಂದೆ ಎಲ್ಲ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಏನ್ ಬೆಟ್ಟ ಅಂತಾರ ಏನಂತಾರ ಗೊತ್ತಿಲ್ಲ. ಒಟ್ನಲ್ಲಿ ವ್ಯೂ ಪಾಯಿಂಟ್ ಅದು ಅಷ್ಟೇ. ಶಿಟ್ ಬ್ಲಾಗ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಕ್ಕೆ ಗೊತ್ತಿಲ್ಲ. ಏನೋ ಕೆತ್ತಿತೀನಿ ಅಂತ ಅವಳ ಹೆಸರು ಅವಳೇ ಬರ್ಕೋತಿದ್ದಾಳೆ. ಅವಳ ಹೆಸರು ಬರೆದ್ರೆ ನನ್ನ ಹೆಸರು ಬರ್ದಂಗೆ, ಬಿಕಾಸ್ ವಿ ಬೋತ್ ಒನ್ ನೇಮ್. ಇವ್ರು ಮಾತ್ರ ಫುಲ್ ಕ್ರೇಜಿ ಫ್ಯಾಮಿಲಿ. ಅಲ್ಲೇ ಅಂಕಲು ಫುಲ್ ಕ್ರೇಜಿ. ಟ್ರಕ್ಕಿಂಗು ಮಾಡಿಕೊಂಡು ಇವಾಗ ವಾಪಸ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಫುಲ್ ಫಾರೆಸ್ಟ್. ಪಿ ಟಿ ಮಾಸ್ಟ್ರು ಶಶಾಂಕ್ ಇವರು ಹಾಲೆ ಹೋಗ್ಬಿಟ್ಟಿದ್ದಾರೆ ನೋಡಿ. ಗುಡ್ ವೆದರ್, ಗುಡ್ ಕ್ಲೈಮೇಟ್, ಗುಡ್ ಫ್ರೆಂಡ್ಸ್, ಗುಡ್ ಟ್ರಕ್ಕಿಂಗ್. ಏನಂತೀರಾ ಕೀರ್ತನ ಅವ್ರೆ? ಇದು ಮಿಸ್ ಮಾಡ್ಕೊಂಡಿರೋ ನಮ್ಮ ರೋಹನ್ಗೆ ಏನಂತೀರಾ? ಇಲ್ಲಿ ನೋಡ್ಕೊಂಡು ಮಾತಾಡಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ಬಟ್ ಅವ್ನು ಬಂದಿಲ್ಲ. ಅವರು ವೇಸ್ಟ್ ಮಾಡ್ಕೊಂಡಿದ್ದಾರೆ. ಮಿಸ್ ಮಾಡ್ಕೊಂಡ್ರು ಅವರಷ್ಟೇ. ಸಕ್ಕತ್ತಾಗಿತ್ತು. ಇವಾಗ ಹೋಗ್ಬಿಟ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಇದೆಯಲ್ಲ, ಅದನ್ನ ತೋರಿಸ್ಬಿಟ್ಟು ಉರಿಸ್ತೀವಿ. ನೀರೆಲ್ಲ ಹರಿತಿತ್ತು ಒಂದು ಕಾಲದಲ್ಲಿ, ಈಗ ನೀರೆಲ್ಲ ಖಾಲಿ ಆಗಿದೆ. ಶಶಾಂಕ್ ಅವರೇ, ಇಲ್ಲಿ ನೀರು ಖಾಲಿ ಆಗಿರೋದಕ್ಕೆ ಏನು ಕಾರಣ ಇರ್ಬೋದು? ಇದು ನಾವೇ ಬಂದು ಕುಡಿತೀವಿ ಒಂದೆರಡು ಖಾಲಿ. ಇನ್ನೇ ತಿರ್ಬಿಟ್ಟು ಕಿರ್ಚು. ಬೇಗ ಛೇ, ಇವ್ರನ್ನೆಲ್ಲ ಪೇಷಂಟ್ಸ್ನೆಲ್ಲ ಟ್ರಕ್ಕಿಂಗ್ ಕರ್ಕೊಬಂದ್ರೆ ಹಿಂಗೆ. ಅದರಲ್ಲಿ ಬೇರೆ ಇವರು ಯಾವುದದು ಬೀಚ್ಗೆ ಹೋಗ್ಬೇಕಂತ
ಇಲ್ಲೇ ಹಾಂ. A few moments later. ಸೊ ಬ್ಲಾಗ್ ಎಲ್ಲ ಮಾಡಿ ನಮಗೆ ಅಭ್ಯಾಸ ಇಲ್ಲ, ಬಟ್ ಅಂದರೂ ಟ್ರೈ ಮಾಡ್ತಿದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ರಂಜನ್ ಹೇಳ್ಕೊಟ್ಟಿದ್ದಾನೆ ಗೈಡೆನ್ಸ್ ಹೆಂಗ್ ಮಾಡೋದು ಅಂತ. ಮುಂದೆ ನಡಿಯೋ ಇದ್ಯಾಕೋ ರಜಾ, ಹಂಗೆ ತಕ್ಕದಂಗೆ ಇದ್ಯಾಕೋ ರಜಾ. ಈ ವಿಡಿಯೋ ವೈರಲ್ ಮಾಡ್ತೀನಿ ನಾನು. ಆಯ್ತು. ಹಾಂ ಇಲ್ಲಿ ಬಡ್ಡೆ This is how we can carry you. ನನ್ನ ಕೈಲಾಯ್ತಾ ಇಲ್ಲ. ನೋಡಿ ಇವರು ಈಗಾಗಲೇ 7ನೇ ಸಲ ಬೀಳ್ತಾ ಇರೋದು. ಡಿಎಡ್ ಬಿದ್ದಿ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಈಗೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ರೆಸಾರ್ಟ್ ಹತ್ರ ಬಂದ್ವಿ. ಹೇಗೆ ಹೇಳ್ತೀರಾ ಈ 2 ಕಿಲೋಮೀಟರ್ ಕಾರ್ ಟ್ರಕ್ ಹೆಂಗಿತ್ತು? ಸಕ್ಕದಾಗಿತ್ತು. ಸರಿ ಕೇಳ್ತೀರಾ ಬ್ಲಾಗಲ್ಲವ್ರೆ? ಅಲ್ಲ ಈಗ ಇಲ್ಲಿ ಈಗ ಈ 2 ಕಿಲೋಮೀಟರ್ ವಾಪಸ್ ಬರ್ತಾ ಜಿಂಕ ಎರಡು ಅಲ್ಲ ಇವರು ಬಿಸ್ತೋತ್ತು ಬೀಳ್ತಿದ್ರಲ್ಲ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಕ್ರೇಜಿ ಆಗಿತ್ತು, ಸಕ್ಕದಾಗಿತ್ತು. ನಕ್ಕಿ ಸಾಕಾಯ್ತು. ಆಮೇಲೆ ಅಷ್ಟೇ. ನೀವು ಯಾಕೆ ಬಿದ್ದಿಲ್ಲ? ನಾವು ಬೀಳೋ ಕ್ಯಾಟಗರಿ ಅಲ್ಲ, ಬೀಳ್ಸೋ ಕ್ಯಾಟಗರಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಓ ಹೌದಾ? ನೋಡ್ಕೊಳ್ರಿ ಎಲ್ಲರೂ ಮುಖ ನೋಡ್ಕೊಳ್ಳಿ. ಬೇರೆದೆಲ್ಲ ಕ್ಲಿಪ್ಸ್ ಹಾಕ್ಬಿಡಿ, ಇಷ್ಟವರೆಗೂ ಹಾಕ್ಬಿಡಿ. ಇದೇ ನಮ್ಮ ರೆಸಾರ್ಟ್, ಕಾಂತಾರ ಜಂಗಲ್ ಸ್ಟೇ ದಾಂಡೇಲಿ. ಇವರೇ ನಮ್ಮ ಜಂಗಲ್ ಟ್ರಕ್ಕಿಂಗ್ ಗೈಡ್ ನಂಬರ್ 1. ಹಾಯ್ ಮಾಡಿ ಬ್ರೋ. ಹಾಯ್ ಬ್ರೋ. ಹಾಯ್ ಮಾಡಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ಇಸ್ಮಾಯಿಲ್. ಓಕೆ, ಥ್ಯಾಂಕ್ ಯು ಫಾರ್ ದ ಟ್ರಕ್. ಓಕೆ, ಬಾಯ್. ಫೈನಲಿ ವಿ ಆರ್ ರೀಚ್ ದ ಡೆಸ್ಟಿನೇಷನ್ ಆಫ್ಟರ್ ದ ಟ್ರಕ್. ಈಗ ನಮ್ಮ ಬ್ಲಾಗರ್ ಏನು ಮಾಡ್ತಾ ಇರ್ಬೋದು ಶಶಾಂಕ್ ಅವರೇ? ಅಲ್ಲಿ ಬುಲೆಟ್ಸ್ ನೋಡಿ ಡಿಗ್ 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 ನೋಡಿ, ಇಲ್ಲೇ ಸ್ಟೇ ಆಗಿರೋದು. ಈಗ ಇದೆಲ್ಲ ಕಿಚನ್ ಏರಿಯಾದಿಂದ ಈ ಕಡೆ ಬಂದರೆ ಫೋಟೋಶೂಟ್ಸ್, ಇದೆಲ್ಲ ಈ ಕಡೆ ಸೈಡ್ ಪೂರ್ತಿ ರೂಮ್ಸೇ. ಅದರಲ್ಲಿ ಅಲ್ಲೊಂದು ರೂಮ್ ಇದೆ, ಅಲ್ಲಿ ನಾವು ಸ್ಟೇ ಆಗಿರೋದು. ಬ್ಲಾಗರ್ ಇದೇ ನಾವಿರೋ ರೂಮ್. ಮೈನಾ ಸ್ಟೇ ನಮ್ಮದು. ಮೈನಾ ಸ್ಟೇ. 2 hours later. ಹಾಯ್ ಗೈಸ್ ಈಗ ನಾಷ್ಟ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ನೋಡಿ ನಮ್ಮ ಕಪಲ್ಸ್ ಹೆಂಗ್ ಮಲಗಿದ್ದಾರೆ ಇಷ್ಟಪ್ಪ ಆಯ್ತು ನೋಡ್ಲ. ನೋಡಿ, ಗರ್ಲ್ಸ್ ಗೆಟಿಂಗ್ ರೆಡಿ ಫಾರ್ 1 hour. ಇಲ್ಲ ಮಕ್ಕಲ್ಲ ಕೈಗೆ ಮುಖಕ್ಕಲ್ಲ ಮಚ್ಚ. ಗಾಯ್ಸ್ ನೋಡಿ, ಗೈಸ್ ಅಲ್ಲಿ ಮೆತ್ತವನೆ ನಮ್ಮ ಕರಿಯಂಗೆ. ಈ ಕಡೆ ನೋಡಮ್ಮ ರಜಾ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ವಾವ್, ಸೋ ಬ್ಯೂಟಿಫುಲ್. ನೋಡಿ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಮನೆಗೆ ಹೋಗಿ ಫೋಟೋಶೂಟ್ ಮಾಡೋಣ. ನಾವು ಈ ಕಾಂತಾರ ರೆಸಾರ್ಟಲ್ಲಿ ಸ್ಟೇ ಆಗಿದ್ದಾಗ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡು ರಿವರ್ ಆ್ಯಕ್ಟಿವಿಟೀಸ್ ಆಗಲಿ, ಜಂಗಲ್ ವಾಕ್ ಆಗಲಿ ಕರ್ಕೊಂಡೋಗಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದು 5 ಜನಕ್ಕೆ ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಬಾಯ್. ದಾಂಡೇಲಿಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ, ರಿವರ್ ರಾಫ್ಟಿಂಗ್ ಆಗಲಿ, ಬಸ್ ಸ್ಟ್ಯಾಂಡ್ ಟು ರೆಸಾರ್ಟ್ ಆಗಲಿ, ಇವರೇ ನಮ್ಮನ್ನು ಕರ್ಕೊಂಡು ಓಡಾಡಿಸಿದ್ದು. ಇದೇ ಅವ್ರ ಕಾರು. ಓಕೆ, ನಿಮಗೂ ದಾಂಡೇಲಿಗೆ ಬಂದಾಗ ಇವ್ರ ಕಾರಲ್ಲಿ ನೀವು ಓಡಾಡಬೇಕು, ಜೊತೆ ರೈಡ್ ಮಾಡಬೇಕು ಅಂದರೆ ಇವಾಗ ಪಂಕಜನವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ತುಂಬ ಥ್ಯಾಂಕ್ ಯು ಫಾರ್ ದ ಸೇಫ್ ರೈಡ್. ಗೈಸ್ ಈಗ ಹೊರಟಿದ್ದೀವಿ. ರೆಸಾರ್ಟ್ ಎಲ್ಲ ಚೆಕ್ಔಟ್ ಮಾಡಿದ್ದಾರೆ ನಮ್ಮ ರಂಜನ್ ಅವರು. ಇವಾಗ ಎಗ್ ರೈಸ್
ಎಗ್ ಕಬಾಬಲ್ಲಿ ಬೇಯ್ತಿದೆ. ಕಬಾಬು ಎಗ್ ರೈಸು ನೆಕ್ಸ್ಟ್ ಲೆವೆಲ್. ಎಷ್ಟು ಕಾಂಬಿನೇಷನ್ ಅಂತ ಹೇಳ್ಬೇಕು. ಮೇಲೆ ಲಿಂಬು ಸ್ಪೂನಲ್ಲಿ ತಿಂತಾ ಇರೋ ಕಲೆ ನೋಡಿ ಇವರೇ ನೋಡಿ ಕಬಾಬ್ನ ಸ್ಪೂನಲ್ಲಿ ತಿನ್ನೋರು. ಮನೇಲಿ ಹಿಂಗೆ ತಿಂತಾರ ಅಂತ ಕೇಳ್ಬೇಕು ಜನ. ಏನು ಬೇಕು? ಧಾರವಾಡ ಪೇಡ ನೋಡಿ ತೋರಿಸೋದು. ಧಾರವಾಡ ಅಲ್ಲಿದೆ ನೋಡಿ ಧಾರವಾಡ ಪೇಡ. ಗೈಸ್ ಇಲ್ಲಿ ಬಂದು ಎಗ್ ರೈಸ್ ತಿಂದ್ವಿ ಅಷ್ಟೇ. ಅಷ್ಟೇ. ಈಗ ರಿಯರ್ ನಮ್ಮ ನಂಬರ್ ಬೇಕು ಅಂದರೆ ನಮ್ಮನ್ನೇ ಕೇಳಿ, ರೋಲ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಾಕು. ನಾವೇ ಕಳಿಸ್ತೀವಿ. ಬಿಸಿ ಇದ್ರೆ ಬೇಜಾರು ಮಾಡೋದು. ಹಾಂ, ನಿಮಗೋಸ್ಕರ ಟೈಮ್ ಕೊಟ್ಟು ನಿಮ್ಗೆ ಕಾಲ್ ಮಾಡ್ತೀವಿ. ಥ್ಯಾಂಕ್ ಯು. 12 o'clock midnight. ಸೊ ಗಾಯ್ಸ್, ಇಟ್ಸ್ ಹರ್ ಬರ್ಡೇ ಟುಡೇ. ಇಲ್ಲೇ ಫಸ್ಟ್ ಟೈಮ್ ನಮ್ಗೆ ನೋಡಿ ಕೇಕು ಏನು ಸಕ್ಕತ್ತಾಗಿದೆ. ಹಿಂಗೆ ಕೇಕ್ ಅಂದರೆ ಹಿಂಗಿರ್ಬೇಕು. 6 hours later. ಗಾಯ್ಸ್, ಈಗ ನಾವು ಮೈಸೂರಿಗೆ ರೀಚ್ ಆಗಿ ನಮ್ಮ ಟ್ರಿಪ್ನ ಎಂಡ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶಶಾಂಕ್ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿಯೋದು ಮರಿಬೇಡಿ. ಬಾಯ್. ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.